ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಮತ್ತು ಐಫೋನ್ 15 ಪ್ರೋ ಮತ್ತು ಇನ್ನೊಂದು ಗೂಗಲ್ ಪಿಕ್ಸೆಲ್ 9 ಪ್ರೋ 5G ಅಂತೇಳಿ ಈ ಮೂರು ಫೋನ್ನ ಭಾಳಷ್ಟು ಮಂದಿ, ಅತಿ ಹೆಚ್ಚು ಮಂದಿ, ಭಾಳಷ್ಟು ಅಂದ್ರೆ ಇನ್ನು ಒಂದು ಲೆಕ್ಕದಾಗ ಒಂದು ಹೈಯೆಸ್ಟ್ ಮಂದಿ ಬ್ರ್ಯಾಂಡೆಡ್ ಫೋನ್ ಅಂತೇಳಿ ಇವನ್ನ ಕನ್ಸಿಡರ್ ಮಾಡಿಬಿಟ್ಟಾರ. ಈ ಮೂರು ಫೋನ್ ಒಳಗೆ ಯಾವ ಒಂದು ಫೋನ್ ಕ್ಯಾಮ್ರಾ ಒಳಗಾಗಿರ್ಬೋದು ಮತ್ತು ಬ್ಯಾಟ್ರಿ ಒಳಗಾಗಿರ್ಬೋದು, ನಾನು 2-3 ಅಷ್ಟೇ ಹೇಳ್ತಾನು. ಉಳ್ಕಾದು ನಾನು ಕನ್ಸಿಡರ್ ಮಾಡೋಂಗಿಲ್ಲ. ಬ್ಯಾಟ್ರಿ ಮತ್ತು ಅದ್ರದ್ದು ಹಾರ್ಡ್ ವರ್ಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ರನ್ನಿಂಗ್ ಇರತ್ತಿಲ್ಲ ಅದು, ಮತ್ತು ಸ್ಮೂತ್ನೆಸ್, ಮತ್ತು ಇನ್ನೊಂದು ಬಂದುಬಿಟ್ಟು ಕ್ಯಾಮ್ರಾದು, ಮತ್ತು ಇನ್ನೊಂದು ಯಾವುದೋ ಬ್ರೈಟ್ನೆಸ್, ಸ್ಕ್ರೀನ್ ಅದ್ರದ್ದು ಅಟ್ಯಾಚ್ಮೆಂಟ್ ಇರತ್ತಿಲ್ಲ ಅದ್ರದ್ದು. ಇಷ್ಟರೊಳಗೆ ಬಂದು ಯಾವುದು ಬೆಸ್ಟ್ ಫೋನ್ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ತೀನಿ. ಇದನ್ನು ನಾನು ದೊಡ್ಡ ಯೂಟ್ಯೂಬರ್ಗಳಿಂದ ಕಲೆಕ್ಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡತ್ನು, ಟೀಚ್ ಮಾಡತ್ತೀನಿ. ನಾ ಏನು ಸ್ವಂತ ಏನು ಎಫರ್ಟ್ ಹಾಕಿ ನೋಡಿಲ್ಲ, ಪ್ರಾಕ್ಟಿಕಲಾಗಿ ಚೆಕ್ ಮಾಡಿಲ್ಲ. ಸುಮ್ಮನೆ ನಿಮಗೆ ಒಂದು ಐಡಿಯಾ ಅನ್ನೋದು ಇರಲಿ ಸಲುವಾಗಿ ಈ ಮೂರು ಫೋನ್ ಒಳಗೆ ಯಾವ ಒಂದು ಬೆಸ್ಟ್ ಫೋನ್ ಅನ್ನೋದು ತಿಳಿಸ್ಕೊಡತ್ನು. ವಿತ್ ಯಾವ ಒಳಗೆ ಅನ್ನೋದು ನಾ ಆಲ್ರೆಡಿ ಹೇಳೀನಿ. ಬ್ಯಾಟ್ರಿ ಒಳಗಾಗಿರ್ಬೋದು, ಕ್ಯಾಮ್ರಾ ಒಳಗಾಗಿರ್ಬೋದು, ಗೇಮ್ ಆಡೋದ್ರೊಳಗಾಗಿರ್ಬೋದು, ಮತ್ತು ಚಾರ್ಜಿಂಗ್ ಒಳಗೆ, ಇಷ್ಟರೊಳಗೆ ಬಂದ ಯಾವ್ದು ಫೋನ್ ಬೆಸ್ಟ್ ಅಂತ ಹೇಳ್ತಾನು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೇಷನ್ಸಿಂದ ಪೂರ್ತಿಯಾಗಿ ನೋಡಿರಿ. ನೋಡಿದ ಮೇಲೆ ವಿಡಿಯೋ ಏನಾರು ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಅವ್ರೇನಾದ್ರು ಫೋನ್ ತೊಗೋಬೇಕಂತ ಅಂದ್ಕೊಂಡಿದ್ರೆ ಐಫೋನ್ ಆಗಿರ್ಬೋದು, ಈ ಗೂಗಲ್ ಪಿಕ್ಸೆಲ್ ಆಗಿರ್ಬೋದು, ಸ್ಯಾಮ್ಸಂಗ್ ಅಲ್ಟ್ರಾ S24 ಆಗಿರ್ಬೋದು, ಎಲ್ಲನೂ ಕೂಡ ಐಡಿಯಾ ಅನ್ನೋದು ಗೊತ್ತಾಗಲಿ. ಮೊದಲಿಗೆ ಬಂದುಬಿಟ್ಟು ಸ್ಯಾಮ್ಸಂಗ್ ಬಗ್ಗೆ ಹೇಳ್ತಾನು. ಸ್ಯಾಮ್ಸಂಗು ಮತ್ತು ಐಫೋನು ಮತ್ತು ಪಿಕ್ಸಲ್ಲು, ಈ ಗೂಗಲ್ ಪಿಕ್ಸಲ್ಲು, ಈ ಮೂರದ್ರು ಒಮ್ಮೆ ಹೇಳ್ಬಿಡ್ತಾನೆ. ಒಂದೊಂದು ಹೇಳ್ಕೊತ ಕುಂದ್ರದು ಲೇಟ್ ಆಕೈತೆ ನಿಮಗೆ. ಮೊದಲಿಗೆ ಹೇಳ್ಬೇಕಂದ್ರೆ ಸ್ಯಾಮ್ಸಂಗ್ ನಂಬರ್ 1 ಫೋನ್. ನಾನು ನಿಮಗೆ ಕಡಾಮುಡಿ ಹೇಳಿಬಿಡ್ತಾನು. ಇದನ್ನು ಲಾಸ್ಟಿಗೆ ಹೇಳ್ತಾನೆ, ಇದು ಫಸ್ಟಿಗೆ ಹೇಳ್ತಾನೆ, ಏನೂ ಇಲ್ಲ. ಸ್ಯಾಮ್ಸಂಗ್ ನಂಬರ್ 1 ಫೋನ್. ಐಫೋನ್ ಕಂಪೇರ್ ಮಾಡಿದ್ರೆ ಮತ್ತು ಗೂಗಲ್ ಪಿಕ್ಸೆಲ್ ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗ್ ನಂಬರ್ 1 ಫೋನ್ ಆಗೈತಿ. ಯಾಕಪ್ಪ ನನಗೆ ಕೇಳ್ಬೋದು. ನಾನು ಬ್ಯಾಕ್ಗ್ರೌಂಡ್ ರನ್ನಿಂಗೂ ಅತಿ ಹೆಚ್ಚು ಕೊಡತ್ತಾನ. ಆ್ಯಂಡ್ರಾಯ್ಡ್ ಸಿಸ್ಟಮಾಗ ಮತ್ತು ಇಲ್ಲತ್ತಲ್ಲ, ಆ್ಯಂಡ್ರಾಯ್ಡ್ ಸಿಸ್ಟಮನ್ನು ಬ್ಯಾಕ್ಗ್ರೌಂಡ್ ರನ್ನಿಂಗ್ ಹೈಯೆಸ್ಟ್ ಇಟ್ಟಾನ ಸ್ಯಾಮ್ಸಂಗ್ ಫೋನಿಗೆ. ಆ್ಯಂಡ್ರಾಯ್ಡ್ ಒಳಗೆ ಬಂದ ಈ ಮಟ್ಟಿಗೆ ಬ್ಯಾಕ್ಗ್ರೌಂಡ್ ರನ್ನಿಂಗ್ ಆಗೋದು ನೀವೇನಾದ್ರು ನೋಡಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ಬ್ಯಾಕ್ಗ್ರೌಂಡ್ ರನ್ನಿಂಗ್ ಹಾಕಿರ್ತಾವೆ ಭಾಳಷ್ಟು. ಅವೇನೋ ಕೆಲಸ ಆಗಿರ್ತಾವೆ ಅದ್ರ ವರ್ಕೌಟ್ ಅಂತೇಳಿ. ಅದ್ರೊಳಗೆ ಸ್ಯಾಮ್ಸಂಗದವ್ರು ಹೈಯೆಸ್ಟ್ ಇಟ್ಬಿಟ್ಟಾರೆ ಈಗ. ಮತ್ತು ಬ್ಯಾಟ್ರಿ ಒಳಗೆ ಬಂದ್ರೂ ಐಫೋನ್ದು ಬ್ಯಾಟ್ರಿ ಬಂದುಬಿಟ್ಟು 3300 ಐತಿ. ಐಫೋನ್ 15 3300 ಬ್ಯಾಟ್ರಿ MH. ಮತ್ತು ಇದ್ರದ್ದು ಗೂಗಲ್ ಪಿಕ್ಸೆಲ್ದವ್ರದ್ದು ನೋಡ್ಬೇಕಂದ್ರೆ 4700 ಬ್ಯಾಟ್ರಿ MH ಅವ್ರದ್ದು. ಮತ್ತು ಚಾರ್ಜಿಂಗು ಇದು ಸ್ಯಾಮ್ಸಂಗದವ್ರದ್ದು ಬಂದು 4200 ಬ್ಯಾಟ್ರಿ MH. ಲೆಕ್ಕ ಹಾಕೊಂಬಿಡ್ರಿ ನೀವು. ಮತ್ತು ಇವು ಒಂದಕ್ಕೊಂದು ಕಂಪೇರ್ ಮಾಡಿದ್ರೆ ಚಾರ್ಜಿಂಗ್ ಒಳಗೆ ಎಷ್ಟು ಕಡಿಮೆ ಚಾರ್ಜ್ ಇರ್ತಾವಲ್ಲ ಅಷ್ಟು ಲೋಡ್ ಚಾರ್ಜ್ ಆಕಾವು, ಮತ್ತು ಎಷ್ಟು ಜಾಸ್ತಿ ಬ್ಯಾಟ್ರಿ MH ಇರ್ತೈತಿದೆ ಅಷ್ಟು ಲೇಟ್ ಮಾಡಿ ಚಾರ್ಜ್ ಹಾಕಿರ್ತಾವೆ. ಹಂಗಾಗಿ ಸ್ಯಾಮ್ಸಂಗು ಬೆಸ್ಟ್ ಚಾರ್ಜಿಂಗ್ ಒಳಗೆ. ಮತ್ತು ಮೂರನೇದು ಕ್ಯಾಮ್ರಾ ಒಳಗೆ ಬಂದ MP ಅದು ಬಂತಪ್ಪ ಅಂದ್ರೆ ಕ್ಯಾಮ್ರಾ ಒಳಗೆ MP ಅಂತೇಳಿ ಬಂತಪ್ಪ ಅಂದ್ರೆ ಸ್ಯಾಮ್ಸಂಗ್ನ ಬೆಸ್ಟ್ ಆಗೈತಿ. ಮತ್ತು ಐಫೋನದು ಐಫೋನ್ ಒಳಗೆ ನೋಡಿದ್ರಪ್ಪ ಅಂದ್ರೆ ಕ್ಯಾಮ್ರಾದು ಬ್ರೈಟ್ನೆಸ್, ಅಂದ್ರೆ ಕ್ಯಾಮ್ರಾದು ಅದು DSLR ಕ್ಯಾಮ್ರಾ ರೇಂಜಿಗೆ ಇರ್ಬೋದು, ಇಲ್ಲತ್ತಲ್ಲ ಅದ್ರದ್ದು ಇದು ಬರ್ತೈತೆ, ಅದೊಂದು ಬ್ರೈಟ್ನೆಸ್ ಅಂತ ಬರ್ತೈತಿ ಸಪ್ರೇಟಾಗಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟೇ ಒಂದು ಸ್ವಲ್ಪ ಐಫೋನ್ ಹೆಚ್ಚಾಗೈತಿ. ಅದನ್ನು ಬಿಟ್ಟರೆ ಸ್ಯಾಮ್ಸಂಗನ್ನು ಕ್ಯಾಮ್ರಾ ಒಳಗೆ MP ಅಂತೇಳಿ ಬರ್ತಪ್ಪ ಅಂದ್ರೆ ಕ್ಯಾಮ್ರಾ ಒಳಗೆ ನಂಬರ್ 1 ಸ್ಯಾಮ್ಸಂಗ್ ಆಗೈತಿ. ಇನ್ನು ಬ್ರೈಟ್ನೆಸ್ ಕ್ವಾಲಿಟಿ ಅಂತೇಳಿ ಬರ್ತಪ್ಪ ಅಂದ್ರೆ ಐಫೋನ್ ಹೆಚ್ಚಾಗೈತಿ. ಮತ್ತು ಗೂಗಲ್ ಪಿಕ್ಸೆಲ್ ಏನಾಕೈತಿ, ನಾರ್ಮಲ್ ಆಕೈತಿ. ಗೂಗಲ್ ಪಿಕ್ಸೆಲ್ ನಾರ್ಮಲ್ ಆಕೈತಿ, ಅಷ್ಟೊಂದು ಹೇಳ್ಕೊಳಕ್ಕೆ ಬರೋಂಗಿಲ್ಲ. ಮತ್ತು ಇನ್ನೊಂದು ಹೇಳ್ಬೇಕು ನಿಮಗೆ, ಆ್ಯಂಡ್ರಾಯ್ಡ್ದು ಮತ್ತು ಗೂಗಲ್ ಪಿಕ್ಸೆಲ್ದು ಎರಡೂ ಥರದ್ದು ಆಪ್ರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂದ್ರೆ ಆ್ಯಂಡ್ರಾಯ್ಡ್ ಆಗೈತಿ. ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ರಾಯ್ಡ್ ಕಂಟ್ರೋಲ್ ಮಾಡ್ತೈತಿ. ಐಫೋನ್ದವ್ರದ್ದು ಏನೈತಿ iOS ಕಂಟ್ರೋಲ್ ಮಾಡ್ತೈತಿ. ಅದು ಗೊತ್ತಾಯ್ತದೆ ನಾರ್ಮಲ್ ಆಗಿ ಎಲ್ಲರಿಗೂ. ಇನ್ನೊಂದು, ಈಗ ಸಿಂಪಲ್ಲಾಗಿ ನೀವು ಸ್ಯಾಮ್ಸಂಗ್ ಫೋನನ್ನು ನೋಡಿರಿ, ಅದರ ಒಂದು ಬ್ರೈಟ್ನೆಸ್ ಏನಾರ ಒಂದು ಮೂವಿ ನೋಡಿತ್ತಪ್ಪ ಅಂದ್ರೆ, ಈಗ ಏನಾರ ಒಂದು ಗೇಮ್ ಆಡೋದಿತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ನೀವು ನೋಡಿರ್ಬೋದು ಸ್ಮೂತ್ನೆಸ್ ಒಳಗೆ ಬಂದ ಗೂಗಲ್ ಪಿಕ್ಸೆಲು ಮತ್ತು ಐಫೋನ್ ಬೆಸ್ಟ್ ಆಕಾವು. ಗೂಗಲ್ ಪಿಕ್ಸೆಲು ಮತ್ತು ಐಫೋನ್ ಬೆಸ್ಟ್ ಆಕಾವು. ಬ್ರೈಟ್ನೆಸ್ ಮತ್ತು ಈ ಒಂದು ಡಿಸ್ಪ್ಲೇ ಸ್ಕ್ರೀನ್ ತೋರ್ಸೋದ್ರೊಳಗೆ ಸ್ಯಾಮ್ಸಂಗ್ ಹೆಚ್ಚಾಗೈತಿ. ಸೊ ಫ್ರೆಂಡ್ಸ್, ಇಷ್ಟು ಈ ಮೂರದ್ರೊಳಗೆ ಹೇಳುವಂಥ 3 ಕಂಪ್ಯಾರಿಸನ್ ಅಂತ ಹೇಳ್ಬೋದು.
ಮತ್ತು ನೀವು ತೊಗೋದಾದ್ರೆ ಚಾರ್ಜಿಂಗ್ ನೋಡಿ ತೊಗೋತಿರೋ ಕ್ಯಾಮ್ರಾ ನೋಡಿ ತೊಗೋತಿರೋ ಅಥವಾ ಗೇಮ್ ಆಡೋದು ತೊಗೋತಿರೋ ಬ್ರ್ಯಾಂಡೆಡ್ ತೊಗೋತಿರೋ ಅದು ನಿಮಗೆ ಬಿಟ್ಟಿದ್ದು. ಅವು ಅದ್ರದ್ದು ಆದಂಥ ಒಂದು ವೇದಾಗ ಅವು ಹೀರೋ ಆಗಿರ್ತಾವೆ. ಎಲ್ಲದ್ರೊಳಗೂ ಹೀರೋ ಆಗಿರೋಂಗಿಲ್ಲ. ಯಾವುದೋ ಫೋನ್ ಇಡ್ರಿ ನೀವು, ಈಗ ಫಸ್ಟಿಗೆ ಲೆಕ್ಕ ಹಾಕೊಂಡು ಒಪ್ಪೋದವ್ರು ಬಂದರು ಕ್ಯಾಮ್ರಾ ಫೋನ್ ಅಂತೇಳಿ ಕನ್ಸಿಡರ್ ಮಾಡಿದ್ರು. ಫಸ್ಟಿಗೆ ಒಪ್ಪೋ ಫೋನ್ ಆ ಒಂದು ರೇಟ್ನ್ಯಾಗ ಆ ಒಂದು ಏನು ರೇಟ್ನ್ಯಾಗ ಸಿಗುವಂಥ ಫೋನ್ ಒಳಗೆ ಹೈಯೆಸ್ಟ್ ಕ್ಯಾಮ್ರಾನ ಕ್ವಾಲಿಟಿನ ಕೊಡುವಂಥ ಫೋನ್ ಆಗಿತ್ತು. ಅದು 15,000 ರೂಪಾಯಿ, 12,000 ರೂಪಾಯಿ, 8,000 ರೂಪಾಯಿ, 19,000, 20,000 ಇಷ್ಟ್ರೊಳಗೆ ಯಾವುದೋ ಫೋನ್ ಇರಲಿ. ಅದು ಓಪೋ ನಂಬರ್ 1 ಫೋನ್ ಇತ್ತು. ಈ ಕಡೆ ಏನು ಮಾಡಿದರು, ರೆಡ್ಮಿದವ್ರು ಬಂದರು. ರೆಡ್ಮಿದವ್ರು ಬಂದು ಏನು ಮಾಡಿದರು, ಅವರು ಸೋನಿ ಮೆಗಾಪಿಕ್ಸಲ್ ಕ್ಯಾಮ್ರಾನ ಆ್ಯಡ್ ಮಾಡ್ಕೊಳ್ತಾ ಬಂದರು. ಅವರು ಸೋನಿ ಮೆಗಾಪಿಕ್ಸಲ್ ಕ್ಯಾಮ್ರಾ ಏನು ಆ್ಯಡ್ ಮಾಡ್ಕೊತಾರಲ್ಲ, ಓಪೋದವ್ರು ಹವಾ ಕಳ್ಕೊಳಕತ್ತಾರ. ಹಿಂಗೆ ಮತ್ತು ನೆಕ್ಸ್ಟ್ ಯಾರು ಬಂದ್ರಪ್ಪ ಅಂದ್ರೆ ಈ ವಿವೋದವರು ಏನು ಮಾಡಿದ್ರಪ್ಪ ಅಂದ್ರೆ ಕ್ಯಾಮ್ರಾ ಒಳಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ತಂದ್ರೆ. ಮೊದಲು ಅವರು ಮ್ಯೂಸಿಕ್ನಾಗ ಇಂಪ್ರೂವ್ಮೆಂಟ್ ತಂದಿದ್ರು, ಅವರು ಕ್ಯಾಮ್ರಾ ಒಳಗೆ ಮತ್ತು ಬ್ಯಾಟ್ರಿ ಒಳಗೆ ಇಂಪ್ರೂವ್ಮೆಂಟ್ ತಂದರು. ಹಿಂಗಾಗ ಒಂದಕ್ಕೊಂದು ಫೈಟ್ ಬೀಳಾಕತ್ತಾವು. ಈಗ ಕ್ಯಾಮ್ರಾ ಫೋನ್ ಒಳಗೆ ಬಂದ್ರೆ 20,000 ರೂಪಾಯಿ ಸಿಗುವಂಥ ಪ್ರತಿಯೊಂದು ಕ್ಯಾಮ್ರಾನು ಒಂದು ಹೆಚ್ಚು ಕಮ್ಮಿ ಇರ್ತಾವೆ. ಈಗ ಬೆಸ್ಟ್ ಕ್ಯಾಮ್ರಾ ಫೋನ್ ತೊಗೋಬೇಕಂದ್ರೆ 30 ಮ್ಯಾಗ ಕೊಡ್ಬೇಕು ಈಗ. ಸೊ ಫ್ರೆಂಡ್ಸ್, ಹಂಗೆ ಮಾರ್ಕೆಟ್ ಹಂಗೆ ಇರ್ತೈತಿ. ಹೆಚ್ಚು ಕಮ್ಮಿ ಅದ್ರ ಪ್ರೈಸ್ ಹೆಚ್ಚು ಕಮ್ಮಿ ಆಗಿರ್ತೈತಿ ಅಥವಾ ಅದ್ರ ಬೇಡಿಕೆ ಹೆಚ್ಚು ಕಮ್ಮಿ ಆಗಿರ್ತೈತಿ, ಫೈಟ್ ಆಗಿರ್ತಾವೆ. ಇವೆಲ್ಲ ನಾರ್ಮಲಾಗಿದ್ದದ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಮತ್ತು ಬೇರೆ ಏನಾರು ಟೆಕ್ನಿಕಲ್ ಟ್ರಿಕ್ ಆ್ಯಂಡ್ ಟಿಪ್ಸ್ಗಳು ಏನಾರು ಬೇಕಾದ್ರೆ ಕಮೆಂಟ್ ಮಾಡಿರಿ. ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತಾನೆ. ಸೊ ಫ್ರೆಂಡ್ಸ್, ಮತ್ತು ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋನು. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.